ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಲವೊಂದು ವಿಷಯಗಳನ್ನು ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ, ಎಷ್ಟೇ ಹತ್ತಿರದ ಸಂಬಂಧಗಳಾದರೂ, ಸ್ನೇಹಿತರಾದರೂ ಹೇಳಿಕೊಳ್ಳಬಾರದು. ಸ್ನೇಹಿತರು ಅಥವಾ ಸಂಬಂಧಿಕರು ಯಾರ ಜೊತೆಯಾದರೂ ನಾವು ಚೆನ್ನಾಗಿ ಮಾತನಾಡಿದರೆ, ನಮ್ಮ ಮನೆಯಲ್ಲಿ ಹಿರಿಯರು ಮನೆಯ ವಿಷಯದ ಬಗ್ಗೆ ಯಾರಿಗೂ ಏನೂ ಹೇಳಬಾರದೆಂದು ಹೇಳುತ್ತಿದ್ದರು. ಯಾಕೆಂದರೆ ಕೆಲವರ ಕಣ್ಣು, ನಾಲಿಗೆ, ಬಾಯಿ ಸರಿ ಇರುವುದಿಲ್ಲವೆಂದು. ಅದರಲ್ಲೂ ಕೆಲವರ ಕಣ್ಣಲ್ಲಿ ಮಚ್ಚೆ ಇದ್ದರೆ ಅವರು ಕೆಟ್ಟ ಮನಸ್ಸಿನಿಂದ ನೋಡಿದರೆ ಖಂಡಿತವಾಗಿಯೂ ಸರ್ವನಾಶವಾಗುತ್ತದೆ. ಹಾಗೆಯೇ ಕೆಲವರ ನಾಲಿಗೆಯಲ್ಲಿ ಮಚ್ಚೆ ಇದ್ದರೂ ಕೆಟ್ಟದಾಗಿ ಹೇಳಿದರೆ ಅದರ ಪ್ರತಿಫಲ ಕೆಟ್ಟದಾಗಿಯೇ ಇರುತ್ತದೆ ಎಂದು ಮನೆಯಲ್ಲಿ ಅಜ್ಜಿ ತಾತಂದಿರು ಹೇಳುತ್ತಿದ್ದರು. ಇದು ಮಾತ್ರ ಖಂಡಿತವಾಗಿಯೂ ಸರಿ ಇದೆ. ನೀವು ಯಾವುದಾದರೂ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿದ್ದರೂ ಅದನ್ನು ಕೂಡ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ನೀವು ಆ ಕೆಲಸವನ್ನು ಮಾಡಿ ಯಶಸ್ವಿಯಾದರೆ ಮಾತ್ರ ಯೋಗ್ಯತೆ ಇದ್ದವರಿಗೆ ಅಥವಾ ಮನೆಯ ಸದಸ್ಯರ ಬಳಿ ಮಾತ್ರವೇ ಹೇಳಿಕೊಳ್ಳಿ. ಹಣದ ಹೂಡಿಕೆ. ನಿಮ್ಮ ಆಪತ್ಕಾಲಕ್ಕೆ ಕುಟುಂಬಕ್ಕಾಗಿ ಎಲ್ಲಿಯಾದರೂ ಹಣವನ್ನು ಹೂಡಿಕೆ ಮಾಡಿದರೂ ಸಹ ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ನೀವು ಎಷ್ಟು ಹಣವನ್ನು ಹೂಡಿಕೆ ಮಾಡಿದ್ದೀರಾ ಎಂದು ತಿಳಿದು ಲೆಕ್ಕ ಮಾಡಬಹುದು. ಇದರಿಂದ ಸಮಸ್ಯೆ ಪ್ರಾರಂಭವಾಗುತ್ತದೆ. ಮಂತ್ರ. ಕೆಲವೊಮ್ಮೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು, ನಮ್ಮ ಕುಟುಂಬ ಅಭಿವೃದ್ಧಿಯಾಗಲು ಪೂಜೆ ಪುನಸ್ಕಾರಗಳು ಹೊರತಾಗಿಯೂ ದೀಕ್ಷೆಯನ್ನು ಪಡೆದಿರುವ ಗುರುವಿನ ಬಳಿ ಮಂತ್ರವನ್ನು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಉಪದೇಶವನ್ನು ಪಡೆದು ಪಾಲಿಸುತ್ತಿದ್ದರು. ಅದನ್ನು ಅಪ್ಪಿತಪ್ಪಿ ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ಒಂದು ವೇಳೆ ಹೇಳಿದರೆ ನೀವು ಅಂದುಕೊಂಡಂತೆಯೇ ಕೆಲಸ ಅಡೆತಡೆ ಆಗಬಹುದು. ಸಂಪಾದನೆ. ಒಂದು ಕುಟುಂಬ ಅಭಿವೃದ್ಧಿಯಾಗಬೇಕು ಎಂದರೆ ಅತಿ ಮುಖ್ಯವಾಗಿ ಆ ಮನೆಯ ಸದಸ್ಯರು ಸಂಪಾದನೆ ಇಲ್ಲದೆ ಅಭಿವೃದ್ಧಿಯು ಹಂತ ಹಂತವಾಗಿ ಏಳಿಗೆಯಾಗುತ್ತಿದ್ದರೆ ಮನೆ ಏಳಿಗೆಯಾಗುತ್ತಿದೆ ಎಂದು ತಿಳಿಯುತ್ತಾರೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸ್ನೇಹಿತರು, ಸಂಬಂಧಿಕರು, ಮನೆಯ ಅಕ್ಕಪಕ್ಕದವರೊಂದಿಗೆ ಯಾರ ಬಳಿಯೂ ಹೇಳಬಾರದು. ಒಂದು ವೇಳೆ ಅವರಿಗೆ ನಮ್ಮ ಸಂಪಾದನೆಯ ಬಗ್ಗೆ ತಿಳಿದರೆ 108 ಮಾತನಾಡುತ್ತಾರೆ. ಮನುಷ್ಯನ ಕಣ್ಣು, ಮನಸ್ಸು, ನಾಲಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಸ್ಪಂದಿಸುತ್ತದೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಬೇಕಾದಷ್ಟು ಸಂಪಾದನೆ ಇದೆ, ಸಾಲವಿದ್ದರೆ ಸಾಲ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಮಾಡಿದ ಸಾಲವನ್ನು ತೀರಿಸದೇ ಇದ್ದರೂ ಹೊಟ್ಟೆಗೆ ಹಿಟ್ಟು ಇಲ್ಲವೆಂದರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಎನ್ನುವ ಹಾಗೆ ಕುಂಕುಮಾತುಗಳನ್ನು ಆಡುತ್ತಾರೆ. ಹೊಟ್ಟೆ ಕಿಚ್ಚು ಪಡುತ್ತಾರೆ. ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನಾವು ಮಾಡುವ ಕೆಲಸ ಉತ್ಸಾಹ ಕಡಿಮೆಯಾಗಿ ನಮ್ಮ ಆದಾಯವು ಕಡಿಮೆಯಾಗಬಹುದು. ಇಂದು ಮಿತ್ರರಾದವರು ನಾಳೆ ಶತ್ರು ಆಗಬಹುದು. ಒಂದು ವೇಳೆ ಹೇಳಿದರೆ ಮುಂದೆ ಯಾವಾಗಲಾದರೂ ಅವರು ಕೂಡ ಅದೇ ರೀತಿಯೇ ಕೆಟ್ಟದಾಗಿ ಮಾತನಾಡಿ ಅವಮಾನ ಮಾಡುತ್ತಾರೆ. ಜಗಳ. ಒಂದು ಸಂಸಾರ ಎಂದ ಮೇಲೆ ಕೋಪ, ಜಗಳ, ಕಲಹ, ಮನಸ್ತಾಪಗಳು, ಏಳು ಬೀಳು ಎಲ್ಲವೂ ಇರುತ್ತದೆ. ಸಾವಿಲ್ಲದ ಮನೆಯಿಂದ ಸಾಸಿವೆ ತಂದಂತೆ ಎನ್ನುವ ಹಾಗೆ ಜಗಳವಿಲ್ಲದ ಮನೆ ಇಲ್ಲ. ಮನೆಯಲ್ಲಿ ನಡೆಯುವ ಜಗಳಗಳು ಮೂರನೆಯವರಿಗೆ ತಿಳಿದರೆ ಅವರಿಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ನಾವು ಮಾಡುವ ಜಗಳಕ್ಕಿಂತ ಮೂರನೆಯವರ ಮಾತೇ ಜಾಸ್ತಿ ಆಗಿರುತ್ತದೆ. ದಾನ ಮಾಡುವುದರಿಂದ ಈ ಜನ್ಮ, ಇಂದಿನ ಜನ್ಮಗಳ ಪ್ರತಿಯೊಂದು ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ನಾವು ಮಾಡಿದ ದಾನದ ಬಗ್ಗೆ ನಾವಾಗಿಯೇ ಯಾರ ಬಳಿಯೂ ಹೇಳಬಾರದು. ಎಡಗೈಯಲ್ಲಿ ಕೊಟ್ಟಿರುವ ಬಲಗೈಗೆ ಗೊತ್ತಾಗಬಾರದು ಎನ್ನುವ ಹಾಗೆ ಇರಬೇಕು. ಒಂದು ವೇಳೆ ಹೇಳಿದರೆ ನೀವು ಮಾಡಿದ ದಾನಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ವಯಸ್ಸು. ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಅಂದರೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ತಯಾರಿಸುವಾಗ, ಕೆಲಸ ಮಾಡುವ ಜಾಗದಲ್ಲಿ ಅಥವಾ ನಿಮ್ಮ ಮದುವೆಯ ಸಮಯ, ಇಂತಹ ಸಂದರ್ಭದಲ್ಲಿ ನಮ್ಮ ವಯಸ್ಸನ್ನು ಹೇಳಲೇಬೇಕಾಗುತ್ತದೆ. ಅದರ ಹೊರತಾಗಿ ಬೇರೆ ಯಾರು ಕೇಳಿದರೂ ನಿಮ್ಮ ವಯಸ್ಸನ್ನು ಹೇಳಬೇಡಿ. ಅದನ್ನು ಲೆಕ್ಕ ಮಾಡಿ ಅದರ ಬಗ್ಗೆಯೇ ಪದೇ ಪದೇ ಮಾತನಾಡುತ್ತಾರೆ, ಹೀಯಾಳಿಸುತ್ತಾರೆ. ನಿಮಗೆ ಇಂತಹ ವಿಷಯಗಳಲ್ಲಿ ಕಷ್ಟವಾಗುತ್ತದೆ ಎಂದು ಅಪ್ಪಿತಪ್ಪಿ ಹೇಳಲೇಬಾರದು. ಆರೋಗ್ಯ ಮತ್ತು ಔಷಧಿ. ನಮ್ಮ ಆರೋಗ್ಯದ ಬಗ್ಗೆ ಅಥವಾ ನಮಗೆ ಯಾವುದಾದರೂ ಕಾಯಿಲೆ ಇದ್ದರೆ ನಾವು ಬಳಸುವ ಔಷಧಿಯ ಬಗ್ಗೆ ಯಾರೊಂದಿಗೂ ಹೇಳಿಕೊಳ್ಳಬಾರದು. ಅದನ್ನು ಕೂಡ ಒಂದಕ್ಕೆ ಎರಡು ಸೇರಿಸಿ ಮಾತನಾಡುತ್ತಾರೆ. ಹೊಗಳಿಕೆ. ನಾವು ಮಾಡುವ ಒಳ್ಳೆಯ ಕೆಲಸಕ್ಕೆ ಯಾರಾದರೂ ಹೊಗಳಿದರೆ ಅಥವಾ ಸನ್ಮಾನ ಮಾಡಿದರೆ ಅದನ್ನು ನಾವಾಗಿಯೇ ಹೇಳಿಕೊಳ್ಳಬಾರದು.
ಅಂಗವೈಕಲ್ಯ ಅಥವಾ ದೌರ್ಬಲ್ಯ. ನಿಮ್ಮಲ್ಲಿ ಏನಾದರೂ ಅಂಗವೈಕಲ್ಯ ಅಥವಾ ದೌರ್ಬಲ್ಯಗಳಿದ್ದರೆ ಯಾರೊಂದಿಗೂ ಅಪ್ಪಿತಪ್ಪಿ ಹಂಚಿಕೊಳ್ಳಬೇಡಿ. ಇಂದು ನಮ್ಮವರೆಂದು ಹೇಳಿಕೊಂಡರೆ ನಾಳೆ ಬಹುಬೇಗ ಶತ್ರುಗಳಾಗಬಹುದು. ಯಾವ ಸಮಯಲ್ಲಾದರೂ ಇದನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು ಅಥವಾ ಅವರು ನಮ್ಮನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ಇದರಿಂದ ಇನ್ನಷ್ಟು ಸಮಸ್ಯೆಗಳು ನೋವುಗಳಾಗುತ್ತದೆ. ಆಸ್ತಿ. ಕಷ್ಟಪಟ್ಟು ದುಡಿದ ಸಂಪಾದನೆ ಮಾಡಿದ ಆಸ್ತಿ ಅಂತಸ್ತನ್ನು ಪಡೆಯಲು ಎಷ್ಟೋ ವರ್ಷಗಳು ಬೇಕಾಗುತ್ತದೆ. ಆದರೆ ನಮ್ಮ ಬಳಿ ಇರುವ ಆಸ್ತಿಯ ಬಗ್ಗೆ ಕೆಲವೊಮ್ಮೆ ಯಾರಿಗಾದರೂ ಹೇಳಿದರೆ ಗಳಿಸುವ ಆಸ್ತಿ ಕೂಡ ಕಡಿಮೆಯಾಗಬಹುದು. ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಹೇಳಲು ಸಾಧ್ಯವೇ ಇಲ್ಲ. ನಮ್ಮ ಜೊತೆ ಚೆನ್ನಾಗಿ ಇದ್ದರೂ ಹಿಂದೆ ಮಾತನಾಡುವುದು ಜಾಸ್ತಿ. ಹೊಟ್ಟೆ ಕಿಚ್ಚು ಕೆಟ್ಟ ಕಣ್ಣಿನಿಂದ ನಾವು ಏನು ಬೇಕಾದರೂ ಕಳೆದುಕೊಳ್ಳಬಹುದು. ನೆನಪಿರಲಿ, ಆಗಲೇ ಹೇಳಿರುವ ಹಾಗೆ ಯಾರ ಕಣ್ಣಲ್ಲಿ ನಾಲಿಗೆಯಲ್ಲಿ ಮಚ್ಚೆ ಇರುತ್ತೆಯೋ ಅವರ ಬಳಿ ನೀವು ಕಡಿಮೆ ಮಾತನಾಡಿದಷ್ಟು ಒಳ್ಳೆಯದು. ಜಾಸ್ತಿ ಮಾತನಾಡಿದರೆ ನಮಗೆ ನಾವೇ ಕೆಟ್ಟದನ್ನು ತಂದುಕೊಂಡ ಹಾಗೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.